ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸಂಪುಟ ಪುನರ್ರಚನೆಯಲ್ಲಿ ಲಕ್ಷ್ಮಣ್ ಸವದಿಗೆ ಸಿಗುತ್ತಾ ಸ್ಥಾನ? ಈ ಪ್ರಶ್ನೆ ಈಗ ಎದ್ದಿದೆ. ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಸ್ಥಾನಮಾನದ ನಿರೀಕ್ಷೆ ಇದೆ. ಲಕ್ಷ್ಮಣ್ ಸವದಿ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು. ಈ ಹಿಂದೆ ಬಿಜೆಪಿಯಲ್ಲಿ ಇದ್ರು, ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಮಾಜಿ ಡಿಸಿಎಂ. ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಟ್ ಈಗ ಅವ್ರಿಗೆ ಕ್ಯಾಬಿನೆಟ್ ಸ್ಥಾನಮಾನ ಸಿಗತ್ತಾ? ಬಟ್ ಜಾರಕಿಹೊಳಿ ಅಡ್ಡಗಾಲ ಹಾಕಿದ್ದಾರಂತೆ. ಸೌದಿಗೆ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಇದ್ರೆ ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಜಾರಕಿಹೊಳಿ ಅಡ್ಡಗಾಲ ಹಾಕಿದ್ದಾರೆ. ಸೌದಿ ಸ್ಥಾನ ಸಿಗದೇ ಇರೋ ತರ ನೋಡ್ಕೊಳ್ಳಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಸೌದಿ ವಿರುದ್ಧ ಸಿಡಿದೆದ್ದಿರೋದು ಏಕೆ ಸತೀಶ್ ಜಾರಕಿಹೊಳಿ ಅನ್ನೋ ಇನ್ಸೈಡ್ ಸ್ಟೋರಿ ನ್ಯೂಸ್ ಫಸ್ಟ್ ಇವತ್ತು ರಿವೀಲ್ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಲ್ಲಿ ನೋಡ್ತಾ ಇದ್ದೀರಿ ಈ ಸ್ಟೋರಿಯನ್ನ, ಇನ್ಸೈಡ್ ಸ್ಟೋರಿ. ಲಕ್ಷ್ಮಣ್ ಸವದಿ ಅವರು ಕೂಡ ಕಳೆದ 3 ದಶಕದಿಂದ ರಾಜಕಾರಣದಲ್ಲಿ ಇದ್ದಾರೆ. ಬೆಳಗಾವಿ ರಾಜಕಾರಣನೇ ಹಾಗೆ. 5-6 ಕುಟುಂಬಗಳು ರಾಜಕಾರಣದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದೆ. ಅದರಲ್ಲಿ ಈಗ ಜಾರಕಿಹೊಳಿ ವರ್ಸಸ್ ಸೌದಿ ಕುಟುಂಬದ ಫೈಟ್. ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅದೇ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿ ಲಕ್ಷ್ಮಣ್ ಸವದಿ ಅವರು 75,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಬಟ್ ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ, ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಏನೆಲ್ಲ ಚರ್ಚೆಗಳಾಗ್ತಾ ಇದೆಯೋ ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಸ್ಥಾನಮಾನ ಸಿಗೋ ನಿರೀಕ್ಷೆ ಇದೆ. ಬಟ್ ಅದಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ. ಯಾಕೆ ಇದು ಅಂದ್ರೆ ಸಾಹುಕಾರ್ ವರ್ಸಸ್ ಸವದಿ ಸಮರ ಯಾಕೆ? 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಕಣದಲ್ಲಿ ಇದ್ರು. ಚಿಕ್ಕೋಡಿಯಲ್ಲಿ ಗೆಲುವಿಗೆ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆಲುವನ್ನು ಸಾಧಿಸಿದ್ರು. ಪ್ರಿಯಾಂಕಾ ಜಾರಕಿಹೊಳಿ ಈಗ ಹಾಲಿ ಸಂಸದರು. ಆದರೆ ಪುತ್ರಿ ಗೆಲುವಿಗೆ ಲಕ್ಷ್ಮಣ್ ಸವದಿ ಅಡ್ಡಗಾಲ್ ಹಾಕಿದ್ದು ಅನ್ನೋ ಆರೋಪ ಇದೆ. ಮೀಸಲು ಕ್ಷೇತ್ರವಲ್ಲದ ಕ್ಷೇತ್ರದಲ್ಲಿ ಮೀಸಲಾತಿ ಬಗ್ಗೆ ಸವದಿ ಚರ್ಚೆಯನ್ನ ಮಾಡ್ತಾ ಇದ್ರು. ಜಾರಕಿಹೊಳಿ ಕುಟುಂಬಸ್ಥರೇ ಯಾಕೆ ಸ್ಪರ್ಧೆ ಅಂತ ಅತ್ಯಾಪ್ತರ ಬಳಿ ಚರ್ಚೆಯನ್ನ ಮಾಡ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಕಿವಿಗೆ ಬಿದ್ದಿದ್ದ ಸವದಿ ಚರ್ಚೆಯ ವಿಷಯ, ಪುತ್ರಿ ಗೆಲುವಿಗೆ ಲಕ್ಷ್ಮಣ್ ಸವದಿ ಶ್ರಮಿಸ್ತಾ ಇಲ್ಲ ಅಂತ ವರಿಷ್ಠರಿಗೆ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ರು. ಉಭಯ ನಾಯಕರ ಮಧ್ಯೆ ತೆರೆಮರೆಯಲ್ಲಿ ವೈಮನಸ್ಯ ಮುಂದುವರೆದಿದೆ. ಇದೇ ಕಾರಣಕ್ಕೆ ಈಗ ಸೌದಿ ಕ್ಯಾಬಿನೆಟ್ ಸೇರ್ಪಡೆಗೆ ಆಗದಂತೆ ಅಡ್ಡಗಾಲನ್ನ ಸತೀಶ್ ಜಾರಕಿಹೊಳಿ ಹಾಕ್ತಾ ಇದ್ದಾರೆ. ಸಂಪುಟ ಸೇರ್ಪಡೆ ತಪ್ಪಿಸಲು ಜಾರಕಿಹೊಳಿ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಜಾರಕಿಹೊಳಿ ವರ್ಸಸ್ ಸವದಿ ಸಮರ ಏರ್ಪಟ್ಟಿತ್ತು. ಕತ್ತಿ ಜೊತೆಗೆ ಗುರುತಿಸ್ಕೊಂಡಿದ್ರು, ರಾಜಕಾರಣ ಮಾಡ್ತಾ ಇದ್ರು ಸೌದಿ ಅವರು. ಈಗ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಆಪ್ತರೂ ಆದ ಕಾರಣ ಸೌದಿಗೆ ಕ್ಯಾಬಿನೆಟ್ ಸೇರ್ಪಡೆಗೆ ಸತೀಶ್ ಜಾರಕಿಹೊಳಿ ಅಡ್ಡಗಾಲ್ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇದು ಬೆಳಗಾವಿ ರಾಜಕಾರಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಈಗ ಕ್ಯಾಬಿನೆಟ್ ಪುನರ್ರಚನೆ ಆಗಲಿ, ನವೆಂಬರ್ ಕ್ರಾಂತಿ ಆಗಲಿ, ಏನಾದರೂ ಆಗಲಿ, ಲಕ್ಷ್ಮಣ್ ಸವದಿ ಅವರು ಕ್ಯಾಬಿನೆಟ್ಗೆ ಬರಬಾರ್ದು. ಅದಕ್ಕೆ ಏನೆಲ್ಲ ಮಾಡಬೇಕೋ ಪ್ರತಿತಂತ್ರವನ್ನು ತೆರೆಮರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.